ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನು ಟೀಕಿಸುವ ಬದಲು ಪೇಜಾವರ ಸ್ವಾಮೀಜಿ ಹಿಂದೂ ಸಮಾಜದಲ್ಲಿನ ಸಾಮಾಜಿಕ ತಾರತಮ್ಯಗಳ ಬಗ್ಗೆ ಮಾತನಾಡಲಿ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಪದ್ಮರಾಜ್ ಆರ್ ತಿಳಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನ ಟೀಕಿಸುವ ಬದಲು ಪೇಜಾವರ ಸ್ವಾಮೀಜಿ ಹಿಂದೂ ಸಮಾಜದಲ್ಲಿನ ಸಾಮಾಜಿಕ ತಾರತಮ್ಯಗಳ ಬಗ್ಗೆ ಮಾತನಾಡಲಿ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಪದ್ಮರಾಜ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಬೇಕಾದ್ರೆ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು. ಇಂಥ ಸಮಯದಲ್ಲಿ ಅವರು ಹೇಳಬೇಕು ಅಂತಾದ್ರೆ ಈ ಬಿಜೆಪಿಯಲ್ಲಿ ಇರುವವರು ಮಾತ್ರ ಹಿಂದೂಗಳಲ್ಲ, ನಾವು ಬೇರೆಯವರು ಕೂಡ ಹಿಂದೂಗಳಿದ್ದಾರೆ. ಈ ಹಿಂದೂಗಳಂದ್ರೆ ಬಿಜೆಪಿಯವರು RSSನವರು ಮಾತ್ರ ಹಿಂದೂಗಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಖಂಡಿತವಾಗ್ಲೂ ಹೌದು, ಯಾವತ್ತೂ ಕೂಡ ಹಿಂದೂ ಸಮಾಜವನ್ನು ಬಿಜೆಪಿಯವರಿಗೆ ಒತ್ತೆ ಇಟ್ಟಿಲ್ಲ. ಇಂಥ ವಿಚಾರದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಾಮೀಜಿಯವರು ಇನ್ನೊಂದು ಮಾತು ಹೇಳ್ತಾರೆ. ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಬಡವರಿಗೆ ಆಸೆ ಆಮಿಷಗಳನ್ನು ಒಡ್ಡಿದ್ದರಿಂದ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಪಕ್ಷಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟು ಬರಲಿಲ್ಲ ಅನ್ನುವಂಥದ್ದು. ಸ್ವಾಮೀಜಿಯವರೇ, ನೀವು ರಾಜಕೀಯ ಹಸ್ತಕ್ಷೇಪ ಮಾಡದೆ ಈ ಸಮಾಜದಲ್ಲಿರುವಂತಹ ನಾವು ಏನು ಹೇಳ್ತೇವೆ, ನಿಮ್ಮ ರಾಜಕೀಯಗಳಿಗಿಂತ ರಾಜಕೀಯ ಈ ಸಾಮಾಜಿಕ ತಾರತಮ್ಯಗಳು ಏನಾಗ್ತಾ ಇದೆ ಈ ಹಿಂದೂ ಸಮಾಜದಲ್ಲಿ, ಅದರ ಬಗ್ಗೆ ಗಮನ ಹರಿಸಿ ಅಂತ ನಾನು ನಿಮಗೆ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ, ಆದರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಸಾಮಾಜಿಕ ಧಾರ್ಮಿಕ ಕೆಲಸಗಳಿದೆ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನನ್ನ ವಿಶೇಷವಾದಂತಹ ಪ್ರಾರ್ಥನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಧಾರ್ಮಿಕ ರಂಗದಲ್ಲಿರುವವರು ರಾಜಕೀಯಕ್ಕೆ ಮೂಗು ತೂರಿಸುವುದು ಸರಿಯಲ್ಲ. ಸ್ವಾಮೀಜಿಯ ಬಗ್ಗೆ ನಮಗೆ ಗೌರವವಿದೆ, ಅವರು ತಾರತಮ್ಯ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಉದ್ಘಾಟಿಸಿದ ರಾಮ ಮಂದಿರ ಇಂದು ಸೋರುತ್ತಿದೆ. ಮೊದಲ ಮಹಡಿ ಕಾಮಗಾರಿ ಆಗಿಲ್ಲ, ಅದಕ್ಕಿನ್ನೂ 1 ವರ್ಷ ಬೇಕು ಎಂದು ರಾಮ ಮಂದಿರ ಸಮಿತಿಯ ಸದಸ್ಯರೂ ಆಗಿರುವ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಹಾಗಿರುವಾಗ ಚುನಾವಣೆಯ ಸಂದರ್ಭದಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಜನರಿಗೆ ಆಮಿಷ ಒಡ್ಡಿರುವುದು ತಾರತಮ್ಯ ಅಲ್ಲವೇ ಎಂದು ಪದ್ಮರಾಜ್ ಅವರು ಪ್ರಶ್ನಿಸಿದ್ದಾರೆ. ಹಾಗಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು. ರಾಮ ಮಂದಿರದ ಉದ್ಘಾಟನೆಯನ್ನು ಜನವರಿ 21ನೇ ತಾರೀಕಿಗೆ ಮಾಡಿದ್ರಿ. ಅದರ ನಂತರ ಏನಾಯಿತು ಅಂತ ಗೊತ್ತಿದೆ ನಿಮಗೆ. ಇವತ್ತು ಅಯೋಧ್ಯೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಬಂತು. ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ತೀರಿ. ಏನಂತ ಸ್ಪಷ್ಟನೆ ಕೊಡ್ತೀರಿ ಅಂತ ಹೇಳಿದ್ರೆ, ಅದರ ಫಸ್ಟ್ ಫ್ಲೋರ್ನ ಕೆಲಸ ಇನ್ನೂ ಆಗಲಿಲ್ಲ. ಅದು ಫಸ್ಟ್ ಫ್ಲೋರ್ನ ಕೆಲಸ ಆದ ನಂತರ ಅದೆಲ್ಲ ಸರಿ ಹೋಗುತ್ತೆ. ಅದು ಕೆಲಸಕ್ಕೆ ಇನ್ನೂ ಕೂಡ 1 ವರ್ಷ ಸಮಯಾವಕಾಶ ಬೇಕು ಅಂತ ನೀವು ಹೇಳಿದ್ದೀರಿ. ನೀವು ಈ ಅಯೋಧ್ಯೆ ರಾಮ ಮಂದಿರದ ವಿಶ್ವಸ್ತ ಮಂಡಳಿ ಅಂತ ಏನಿದೆ, ಇದ್ರ ಒಬ್ಬ ಸದಸ್ಯರು ಕೂಡ ಹೌದು. ಹಾಗಿರ್ಬೇಕಾದ್ರೆ ಈ ಅಯೋಧ್ಯೆ ರಾಮ ಮಂದಿರದ ನಮ್ಮೆಲ್ಲರ ಗೌರವದ ಒಂದು ಪ್ರತೀಕ ಕೂಡ ಹೌದು. ಈ ರಾಮ ಮಂದಿರದ ಕೆಲಸ ತರಾತುರಿಯಲ್ಲಿ ಈ ಚುನಾವಣೆ ಸಮಯದಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಎಷ್ಟು ಸರಿ? ಕೆಲಸ ಆಗದೆ ಇದು ನಿಮ್ಮ ರಾಜಕೀಯ ಆಮಿಷ ಅಲ್ವಾ? ಇನ್ನು ಕೆಪಿಸಿಸಿ ರಾಜ್ಯ ವಕ್ತಾರ ಎಂಜಿ ಹೆಗ್ಡೆ ಮಾತನಾಡಿ, ಗುರುವಿನ ಸ್ಥಾನದಲ್ಲಿರುವವರು ಸತ್ಯ ಧರ್ಮದ ದಾರಿ ತಿಳಿದು ಪ್ರವಚನ ಮಾಡಬೇಕು. ಅಂತಹ ಗುರು ಪರಂಪರೆಯನ್ನ ನೀವು ಯಾಕೆ ಬಿಜೆಪಿ ಮಯ ಮಾಡುತ್ತಿದ್ದೀರಿ ಎಂದು ಪೇಜಾವರ ಸ್ವಾಮೀಜಿಯವರನ್ನ ಪ್ರಶ್ನಿಸಿದರು. ಸ್ವಾಮೀಜಿ ಯಾವುದೇ ಪಕ್ಷದ ಪರ ಮಾತನಾಡುವುದನ್ನ ಒಪ್ಪಲಾಗದು. ಜನರಿಗೆ ಸತ್ಯ ಧರ್ಮದ ಮಾರ್ಗದರ್ಶನವನ್ನ ನೀಡಲೇಬೇಕು. ಮೊದಲು ಅಷ್ಟಮಠದ 2 ಪಂಚಾಂಗ ತೆಗೆದು ಒಂದೇ ಮಾಡಿ ಎಂದು ಹೇಳಿದ್ರು. ಉಡುಪಿಯ ಮಠ ಸ್ಥಾಪನೆ ಆದದ್ದು ಮಧ್ವಾಚಾರ್ಯರಿಂದ. ಬಿಜೆಪಿಯವರಲ್ಲ ಗುರುಗಳೇ, ಬಿಜೆಪಿಯವರು ಮಾಡಿದ್ದಲ್ಲ. ನೀವು ಕಾಂಗ್ರೆಸ್ ಅನ್ನ ಟೀಕೆ ಮಾಡುವ ಹಕ್ಕಿಲ್ವಾ? ಖಂಡಿತ ಇದೆ, ಪ್ರತಿಯೊಬ್ಬ ಪ್ರಜೆಗೂ ಇದೆ. ಆದರೆ ರಾಜಕೀಯ ಎಲ್ಲ ಪಕ್ಷಗಳನ್ನು ಟೀಕೆ ಮಾಡುವಾಗ ನೀವು ಗುರುವಿನ ಸ್ಥಾನದಲ್ಲಿ ಕೂತವರು. ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಮೇವ ಜಯತೆ, ಆ ಪರಿಭಾಷೆಯಲ್ಲಿ ನೀವು ಸಮಾಜಕ್ಕೆ ನಿರ್ದೇಶನಗಳನ್ನು ಕೊಡಬೇಕು. ನಾವು ಸ್ವಾಗತ ಮಾಡ್ತೇವೆ. ಅದು ಬಿಟ್ಬಿಟ್ಟು ಕಾಂಗ್ರೆಸ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಈ ಟೀಕೆ ಮಾಡುವುದು ಇದು ಗುರುಪೀಠಕ್ಕೆ ಸರಿಯಾದದ್ದ? ಹೇಗೆ ಹೇಳ್ತೀರಿ ನೀವು? ರಾಹುಲ್ ಗಾಂಧಿ ಅವರು ಏನು ಕೇಳಿದ್ರು? ಬಿಜೆಪಿ ಒಟ್ಟು ಹಿಂದೂ ಸಮಾಜದ ಏನು
ಒಟ್ಟು ಹಿಂದೂ ಸಮಾಜ ಅಂದರೆ BJP ಅಲ್ಲ ಅಂತ. ತಪ್ಪೇನಿದೆ ಅದರಲ್ಲಿ? ಒಟ್ಟು ಹಿಂದೂ ಸಮಾಜ BJP ಅಂತೇಳಿ ಸನ್ಮಾನ್ಯ ಪೂಜ್ಯ ಗುರುಗಳು ಹೋಗ್ತಾರ? ನಾವಾಗಿದ್ರೆ ಯಾರು? ಅವ್ರು ಅದನ್ನ ಹೇಳಿ, ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು? ಹಿಂದೂ ಧರ್ಮದ ಉದಾತ್ತ ಧ್ಯೇಯಗಳನ್ನ ಜನರ ಎದುರಿಗಿಟ್ಟದ್ದು. ಯು ಶುಡ್ ಬಿ ಪ್ರೌಡ್ ಆಫ್ ಹಿಸ್ ಸ್ಪೀಚ್. ಸುದ್ದಿಗೋಷ್ಠಿಯಲ್ಲಿ ನಗರ ಬ್ಲಾಕ್ ಅಧ್ಯಕ್ಷ ಪ್ರಕಾಶ್ ಸಾಲ್ಯಾನ್, ಪ್ರಮುಖರಾದ ಮನೋರಾಜ್ ಉಪಸ್ಥಿತರಿದ್ದರು.